ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಪರ್ಫೆಕ್ಟ್ ಆದ ಅಳತೆಯಿಂದ ಇವತ್ತು ಬೇಸನ್ ಬರ್ಫಿಯನ್ನು ಅಷ್ಟೇ ರುಚಿಕರವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಕಡಿಮೆ ಪದಾರ್ಥಗಳು ಸಾಕು ಇದನ್ನು ಮಾಡೋದಕ್ಕೆ. ಬರೀ ಮೂರು ಇಂಗ್ರೀಡಿಯೆಂಟ್ಸಿಂದ ಇದನ್ನು ಮಾಡ್ಕೊಳ್ಬೋದು. ಮತ್ತು ಇದನ್ನು ಮಾಡ್ತಾ ಕೆಲವೊಂದು ಟಿಪ್ಸನ್ನೆಲ್ಲ ಇಲ್ಲಿ ಕೊಟ್ಟಿದ್ದೀನಿ. ಹಾಗೆಯೇ ಬಿಗಿನರ್ಸು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ಅಷ್ಟೇ ಅದ್ಭುತವಾಗಿ ಬರುತ್ತೆ. ಫೇಲ್ ಆಗೋ ಚಾನ್ಸೇ ಇಲ್ಲ. ಬಾಯಲ್ಲಿಟ್ಟರೆ ಕರಗುವಂತಹ ಈ ಬೇಸನ್ ಬರ್ಫಿಯನ್ನು ಇವತ್ತು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣವಾ? ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈಗ ಸ್ಟವ್ ಮೇಲೆ ಒಂದು ದಪ್ಪ ತಳ ಇರುವಂತಹ ಬಾಣಲಿಯನ್ನು ತಗೊಂಡು ಅದಕ್ಕೆ ಈಗ 3/4 ಕಪ್ಪು ಆಗುವಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ಇನ್ನು ಹಾಕಿರುವಂತಹ ಈ ತುಪ್ಪ ಒಂದು ಸ್ವಲ್ಪ ನೀರಾಗೋದಕ್ಕೆ ಬಿಡಬೇಕಾಗತ್ತೆ. ಲೋ ಫ್ಲೇಮಲ್ಲೇ ಇರಲಿ ಉರಿ. ನಂತರ ಇದಕ್ಕೆ ಯಾವ ಕಪ್ಪು ಅಳತೆಯಿಂದ ತುಪ್ಪವನ್ನು 3/4 ಕಪ್ ಆಗುವಷ್ಟು ಹಾಕಿದ್ದೀನಲ್ಲ, ಅದೇ ಕಪ್ಪಿನಿಂದ 2 ಕಪ್ಪು ಆಗುವಷ್ಟು ಕಡಲೆ ಹಿಟ್ಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಹಾಕಿರುವಂತಹ ಕಡಲೆ ಹಿಟ್ಟೇನಿದೆ ತುಪ್ಪದ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು. ಕೈ ಆಡಿಸ್ತಾನೆ ಇರಬೇಕು. ಈ ಥರ ಮುಗುಚೋದನ್ನು ಮಾತ್ರ ಸ್ಟಾಪ್ ಮಾಡಬಾರ್ದು. ಲೋ ಫ್ಲೇಮಲ್ಲೇ ಇದನ್ನು ಮಾಡಿಕೊಳ್ಬೇಕಾಗತ್ತೆ ಸ್ಟಾರ್ಟಿಂಗಿಂದ ಕೊನೆ ತನಕನೂ. ಇನ್ನೊಂದು ನೋಡಿ, ಈ ಥರ ನಾವು ಮುಗಿಸ್ತಾ ಇದ್ದ ಹಾಗೆಯೇ ಅದು ತುಪ್ಪ ಎಲ್ಲ ನೀರಾಗುತ್ತೆ ಈ ಕಡಲೆ ಹಿಟ್ಟಿನ ಜೊತೆಗೆ ಹೊಂದ್ಕೊಂಡಾಗ. ಇನ್ನೊಂದು, ಇದು ಆಯಿತು ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ತುಪ್ಪದಲ್ಲಿ ಫ್ರೈ ಆಯಿತು ಕಡಲೆ ಹಿಟ್ಟು ಅಂತ ಒಂದು ನಿಮಗೆ ಘಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಕಲರ್ ಚೇಂಜ್ ಆಗುತ್ತೆ. ಮೂರನೇದಾಗಿ ಬಂದುಬಿಟ್ಟು ಇದು ತುಂಬ ನೀರಾಗುತ್ತೆ. ನಾವು ಸ್ಟಾರ್ಟಿಗೆ ಹಾಕಬೇಕಾದ್ರೆ ಯಾವ ಥರ ಗಟ್ಟಿಯಾಗಿರುತ್ತೆ ನೋಡಿ, ಆ ಹಂತದಿಂದ ತುಂಬ ನೀರಾದಂತಹ ಹಂತ ಬರುತ್ತೆ. ಈಗ ನೋಡ್ಬೋದಲ್ಲ ನೀವೀಗ, ಇಷ್ಟು ನೀರಾಗಿದೆ ನೋಡಿ. ಬ್ರೌನ್ ಕಲರಿಗೂ ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರಿಗೂ ಟರ್ನ್ ಆಗುತ್ತೆ. ಇಷ್ಟಾದ ನಂತರ ಒಂದು ಸ್ವಲ್ಪನೂ ಕೈ ಬಿಡದಂಗೆ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಹೋಗಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ಥರನೇ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾದಂತಹ ಒಂದು ಟೆಕ್ಸ್ಚರಿಗೆ ಬರುತ್ತೆ ಈ ಕಡಲೆ ಹಿಟ್ಟಿನ ಮಿಶ್ರಣ. ಈಗ ನಾನು ತೋರಿಸ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಈ ಥರ ಸ್ವಲ್ಪ ಬ್ರೌನ್ ಕಲರಿಗೆ ಟರ್ನ್ ಆಗಿದೆ ನೋಡಿ, ಇಷ್ಟಾದರೆ ಸಾಕಾಗತ್ತೆ. ಇದನ್ನು ತೆಗೆದು ಇನ್ನೀಗ ಒಂದು ಸೈಡಲ್ಲಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ನಂತರ ಅದೇ ಸ್ಟವ್ ಮೇಲೆ ನಾನೀಗ ಸಕ್ಕರೆ ಪಾಕವನ್ನು ಮಾಡೋದಕ್ಕೆ ಇನ್ನೊಂದು ಬಾಣಲಿಯನ್ನು ತಗೊಂಡು ಇಡ್ತಾ ಇದ್ದೀನಿ. ಅದರಲ್ಲಿ ಈಗ ನಾವು ಯಾವ ಕಪ್ಪು ಅಳತೆಯಿಂದ ತುಪ್ಪ ಮತ್ತು ಕಡಲೆ ಹಿಟ್ಟನ್ನು ತಗೊಂಡಿದ್ದೀವಿ ನೋಡಿ, ಅದೇ ಕಪ್ಪು ಅಳತೆಯಿಂದನೇ 1.5 ಕಪ್ ಆಗುವಷ್ಟು ಸಕ್ಕರೆಯನ್ನು ಇಲ್ಲಿ ತಗೊಂಡು ಹಾಕ್ತಾ ಇದ್ದೀನಿ. 1.5 ಕಪ್ ಸಕ್ಕರೆಗೆ 3/4 ಕಪ್ ಆಗುವಷ್ಟು ನೀರು. ಅದು ಹದವಾಗಿ ಇರುತ್ತೆ, ಅದಕ್ಕಿಂತ ಜಾಸ್ತಿನೂ ಹಾಕೋದು ಬೇಡ. ಈಗ ನೀರನ್ನು ಹಾಕ್ತಾ ಇದ್ದೀನಿ 3/4 ಕಪ್ ಆಗುವಷ್ಟು. ಇದಿಷ್ಟನ್ನು ಹಾಕಿ ಆದ ನಂತರ ತುಂಬ ಅಂದರೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸಹ ಪಾಕವನ್ನು ಮಾಡ್ಕೊಳ್ಳಿ. ಈಗ ಸ್ವೀಟನ್ನೆಲ್ಲ ಮಾಡ್ಕೊಳ್ಬೇಕಾದ್ರೆ ಸಕ್ಕರೆ ಪಾಕ ಒಂದು ಮೇಯ್ನ್ ಆಗಿರುತ್ತೆ. ಯಾವ ಹಂತದಲ್ಲಿ ಹೇಗೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ. ಈಗ ನಾನು ಹಂತವಾಗಿ ತೋರಿಸ್ತೀನಿ ಯಾವ ಸ್ಟೇಜಲ್ಲಿ ಹೇಗೆ ಬರುತ್ತೆ ಅಂತ. ನೀವು ಬೇಕಿದ್ರೆ ಒಮ್ಮೆ ಸಕ್ಕರೆ ಕರಗಿದ ನಂತರ ಆಗಾಗ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ. ಈಗಾಗಲೇ ನೋಡಿ ಸಕ್ಕರೆ ಸರಿಯಾಗಿ ಕರಗಿದೆ, ಅಂದರೆ ಒಂದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಇನ್ನು ಇಲ್ಲಿಂದ ನಾವು ಸರಿಯಾಗಿ ಒಂದು 2 ನಿಮಿಷಗಳ ಕಾಲದಿಂದ ಚೆಕ್ ಮಾಡ್ತಾನೆ ಇರಬೇಕಾಗತ್ತೆ. ಸ್ವಲ್ಪ ಈ ಹಂತದಲ್ಲಿ ಜಿಡ್ಡಿನ ಅಂಶ ನಮಗೆ ಗೋಚರ ಆಗ್ಬೋದು. ಇದಕ್ಕಿಂತ 1-2 ನಿಮಿಷಗಳ ಕಾಲ ಜಾಸ್ತಿ ನಾವು ಪಾಕವನ್ನು ಮಾಡಿದರೆ ಸಾಕಾಗುತ್ತೆ. ಚೆನ್ನಾಗಿ ಕುದೀಲಿ ನೋಡಿ. ಇಷ್ಟಾದರೆ ಸಾಕು. ಸರಿಯಾಗಿ ಒಂದು ಎಳೆ ಅಂದರೆ ಜಸ್ಟ್ ಒಂದು ಎಳೆ ಬಂದರೆ ಸಾಕಾಗುತ್ತೆ ನೋಡಿ. ನಾನೀಗ ತೋರಿಸ್ತಾ ಇದ್ದೀನಲ್ಲ, ಜಸ್ಟ್ ಇದೀಗ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟಾದರೆ ಸಾಕು. ಇನ್ನು ಜಾಸ್ತಿ ನೀವು ಇದನ್ನು ಕುದಿಸೋದಕ್ಕೆ ಹೋಗಬೇಡಿ, ಪಾಕವನ್ನು ಮಾಡೋದಕ್ಕೆ ಹೋಗಬೇಡಿ. ಹಾರ್ಡಾಗಿ ಹೋಗುತ್ತೆ ಈ ಬೇಸನ್ ಬರ್ಫಿ. ಈಗ ಉರಿಯನ್ನು ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಿ ಆದ ನಂತರ ಈ ಬಾಣಲಿಯಿಂದ ಈ ಸಕ್ಕರೆ ಪಾಕವನ್ನು ತೆಗೆದು ನಾವು ಬೇಸನನ್ನು ನಾವು ಹುರ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಹುರಿದಿಟ್ಟಿದ್ದೀವಲ್ಲ, ಅದಕ್ಕೆ ಈಗ ಆ ಮಿಶ್ರಣಕ್ಕೆ ನಾವು ಈ ಸಕ್ಕರೆ ಪಾಕವನ್ನು ಹಾಕ್ಕೊಳ್ಬೇಕು. ನಾನಾಗಲೇ ಕೆಳಗಡೆ ಇಳಿಸಿದ್ರಿಂದ ಚೆನ್ನಾಗಿ ಅದು ತಣ್ಣಗಾಗಿದೆ ಕಡಲೆ ಹಿಟ್ಟು. ಇನ್ನು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನು ಗ್ಯಾಸ್ ಉರಿ ಮೇಲೆ ಯಾವುದೇ ಕಾರಣಕ್ಕೆ ಇಡೋದಕ್ಕೆ ಅಂತ ಹೋಗಬೇಡಿ. ಇನ್ನು ನೋಡಿ, ಸರಿಯಾಗಿ ಮಿಕ್ಸ್ ಮಾಡ್ತಾ ಬಂದ ಹಾಗೆಯೇ ಅದು ಥಿಕ್ನೆಸ್ ಬರುತ್ತೆ ನಿಮಗೆ. ತುಂಬ ಅಂದರೆ ತುಂಬ ಗಟ್ಟಿಯಾಗುತ್ತೆ. ಆ ಹಂತವರೆಗೂ ನಾವು ಇದನ್ನು ತಿರುಗಿಸ್ತಾನೆ ಇರಬೇಕು. ಟೋಟಲಾಗಿ ಒಂದು 3-4 ನಿಮಿಷಗಳ ಕಾಲ ಆದರೂ ಹಿಡಿಯುತ್ತೆ. ಹೀಗೆ ತಿರುಗಿಸ್ತಾನೇ ಇರಿ.
ಗಟ್ಟಿ ಗಟ್ಟಿ ಆಗುತ್ತೆ. ಅದು ಸ್ವಲ್ಪನೂ ಕೈ ಬಿಡಬಾರ್ದು, ಅಷ್ಟೇ ನಾವು ಪೇಷನ್ಸಿಂದ ಇದನ್ನು ಮಾಡ್ಕೊಳ್ಬೇಕು. ತಿರುಗಿಸ್ತಾನೆ ಇರಿ, ಆವಾಗ ಥಿಕ್ನೆಸ್ ಬಂದ ಹಾಗೆಯೇ ಇದು ತುಂಬ ಸಾಫ್ಟ್ ಆಗುತ್ತೆ. ಎಷ್ಟು ನೀವು ಮಿಕ್ಸ್ ಮಾಡಿ ಎಷ್ಟು ಅದನ್ನು ಸಾಫ್ಟಾಗಿ ಹದಗೊಳಿಸ್ತೀರೋ ಅಷ್ಟೇ ಸಾಫ್ಟಾಗಿ, ಅಷ್ಟೇ ಬಾಯಲ್ಲಿಟ್ಟರೆ ಕರಗುವಂತೆ ನಿಮಗೆ ಬೇಸನ್ ಬರ್ಫಿ ಕೂಡ ರೆಡಿ ಆಗುತ್ತೆ. ಈಗಾಗಲೇ ತುಪ್ಪ ನಾನು ಒಂದು ತಟ್ಟೆಗೆ ಸವರಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವೀಗ ಈ ಗಟ್ಟಿಯಾಗಿರುವಂತಹ ಈ ಬೇಸನ್ ಬರ್ಫಿ ಮಿಶ್ರಣ ಏನಿದೆ ನೋಡಿ, ಅದನ್ನು ಹಾಕ್ಕೊಳ್ಳೋಣ. ಈಗ ನೋಡಿ ಇಷ್ಟು ಗಟ್ಟಿ ಬರಬೇಕದು. ಇನ್ನು ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಲೆವೆಲ್ ಮಾಡಿಕೊಂಡ್ರೆ ಆಯಿತು. ಮೇಲಿಂದ ನೀವು ಇದಕ್ಕೆ ಗಾರ್ನಿಷಿಗೆ ಕಟ್ ಮಾಡಿರುವಂತಹ ಬಾದಾಮ್, ಆಮೇಲೆ ಪಿಸ್ತಾ ಏನಿದ್ರು ಡ್ರೈ ನಟ್ಸನ್ನೆಲ್ಲ ಹಾಕ್ಕೊಳ್ಬೋದು. ಮೇಲಿಂದ ಒಂದು ಸ್ವಲ್ಪ ತುಪ್ಪವನ್ನು ಮತ್ತೆ ಅಪ್ಲೈ ಮಾಡಿಕೊಂಡು ಇದನ್ನು ಲೆವೆಲ್ ಮಾಡ್ಕೊಳ್ಬೋದು. ಹೇಗೆ ಬೇಕು ಹಾಗೆ ನೀವು ಮಾಡ್ಕೊಳ್ಬೋದು. ಈಗಾಗಲೇ ಸುಮಾರು ಗಟ್ಟಿ ಅಂಶ ಈಗಾಗಲೇ ಬಂದಿದೆ, ಆದರೆ ಕಟ್ ಮಾಡೋದಕ್ಕಿಂತ ಈಗಲೇ ಹೋಗಬಾರ್ದು. 1 ಗಂಟೆಯಿಂದ 1.5 ಗಂಟೆಗಳ ಕಾಲ ಆದರೂ ಬಿಡಬೇಕಾಗುತ್ತೆ. ಹಾಗೆಯೇ ತಣ್ಣಗಾದ ನಂತರ ಮತ್ತೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ಸರಿಯಾಗಿ ಲೆವೆಲ್ ಮಾಡಿ ಆದ ನಂತರ ಇದಕ್ಕೆ ಮೇಲಿಂದ ಸಣ್ಣದಾಗಿ ಕಟ್ ಮಾಡಿರುವಂತಹ ಡ್ರೈ ನಟ್ಸನ್ನೆಲ್ಲ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ತಗೊಂಡಿರುವಂಥದ್ದು ಬಾದಾಮ್ ಮತ್ತು ಪಿಸ್ತಾವನ್ನು ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಆಪ್ಷನಲ್ಲು, ನೀವು ಬೇಕಂದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಆದರೆ ಹಾಕಿದಾಗ ನಿಮಗೆ ಚೆನ್ನಾಗಿರುತ್ತೆ. ಮೇಲಿಂದ ಮತ್ತೊಮ್ಮೆ ಸೌಟನ್ನು ಹಾಕಿ ಹೀಗೆ ಪ್ರೆಸ್ ಮಾಡಿಕೊಂಡು ಅದನ್ನು ಸೆಟ್ ಮಾಡ್ಕೊಳ್ಬೇಕು. ಈಗಾಗಲೇ ನಾನು ತೋರಿಸ್ತಾ ಇರೋದು 1.5 ಗಂಟೆ ಬಳಿಕ, ಈಗ ತಣ್ಣಗಾದ ನಂತರ ತೋರಿಸ್ತಾ ಇದ್ದೀನಿ. ಇನ್ನು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಕ್ವೇರ್ ಪೀಸಾಗಿ ಕಟ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಎತ್ಕೊಂಡು ಬರುತ್ತೆ ಅಂತ. ಅಷ್ಟೇ ಚೆನ್ನಾಗಿ ಬಾಯಲ್ಲಿಟ್ಟರೆ ಹಾಗೆಯೇ ಕರಗೋಗುತ್ತೆ. ಸುಲಭ ಇದೆ, ಏನೂ ಕಷ್ಟ ಇಲ್ಲ. ಬಿಗಿನರ್ಸು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ನಾನು ಕೊಟ್ಟಿರುವಂತಹ ಇಲ್ಲಿ ಮೆಷರ್ಮೆಂಟ್ ಆಗಿರ್ಬೋದು, ನಾನು ತೋರಿಸಿರುವಂತಹ ರೀತಿ ಆಗಿರ್ಬೋದು, ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಪರ್ಫೆಕ್ಟಾಗಿ ಬರುತ್ತೆ. ಆಮೇಲೆ ಹೆಚ್ಚು ತುಪ್ಪನೂ ಬೇಕಾಗೋದಿಲ್ಲ, ಇಷ್ಟೇ ಅಳತೆಯಲ್ಲಿ ಮಾಡ್ಕೊಳ್ಳಿ. ಬೇಸನ್ ಬರ್ಫಿಯನ್ನು ತುಂಬಾ ಸುಲಭವಾಗಿ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಮಾರ್ಕೆಟಿಂದೆಲ್ಲ ತಂದು ತಿಂತಾನೆ ಇರ್ತೀವಲ್ಲ, ಮನೆಯಲ್ಲೇ ಈ ಥರ ಮಾಡಿಕೊಡಿ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಎಲ್ರಿಗೂ ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ. ಅಷ್ಟೇ ರುಚಿಕರವಾಗಿ ಕೂಡ ಬಂದಿರುತ್ತೆ. ಇವತ್ತಿನ ಈ ಬೇಸನ್ ಬರ್ಫಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಈ ಸಪೋರ್ಟ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲ ವೀಡಿಯೋಸ್ಗೂ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾನೆ ಇರಿ. ಹವ್ಯಕ ಪಾಕಶಾಲೆಯಲ್ಲಿ ಈಗಾಗಲೇ ಹೊಸ ರೆಸಿಪಿಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲವನ್ನು ನೋಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ, ಇನ್ನೊಂದು ರುಚಿಯಲ್ಲಿ. ನಮಸ್ಕಾರ.